ತಮಿಳುನಾಡಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೆ ಈಗ ಅಣ್ಣಾಮಲೈ ಮುಂದಾಗಿದ್ದಾರೆ ಅನ್ನೋದು. ತಮಿಳುನಾಡಲ್ಲಿ ಹೊಸ ಪಕ್ಷವನ್ನ ಕಟ್ಟೋದಕ್ಕೆ ಈಗ ಅಣ್ಣಾಮಲೈ ಕಡೆಯಿಂದ ಸಿದ್ಧತೆ ನಡೀತಾ ಇದೆ ಅಂತ. ಸೊ ಬಿಜೆಪಿಯಲ್ಲಿ ಇವರು ಮೂಲೆ ಗುಂಪಾಗಿದ್ರು. ಸೊ ಹಂಗಾಗಿ ಈಗ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ. ಅಣ್ಣಾಮಲೈ ಪಕ್ಷದಲ್ಲಿ ಈಗ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಕಡೆಯಿಂದಲೂ ಕೂಡ ಸರ್ಕಸ್ ಆಗ್ತಾ ಇದೆ. ಸೊ ಕೇಂದ್ರ ಸಚಿವ ಸ್ಥಾನದ ಆಫರ್ ಅನ್ನು ಕೊಟ್ಟಿದ್ದಾರಂತೆ ಬಿಜೆಪಿ ಕಡೆಯಿಂದ. ಬಿಜೆಪಿಯ ವರಿಷ್ಠರು ಕೇಂದ್ರ ಸಚಿವ ಸ್ಥಾನದ ಆಫರ್ ಇದೆ, ಹಂಗೆ ಮಾಡಕ್ಕೆ ಹೋಗಬೇಡಿ ಅಂತ. ಸೊ ಕೇಳೋಕ್ಕೆ ರೆಡಿ ಇಲ್ಲ. ಈಗ ತಮಿಳುನಾಡಲ್ಲಿ ವಿಜಯ್ ಅವರ ಯಾವ ರೀತಿ ಆರ್ಭಟ ಇದೆಯಲ್ಲ ಅದೇ ಸೇಮ್ ಇದ್ದರೂ ಇವರು ಕೂಡ. ಬಟ್ ಬಿಜೆಪಿಗೆ ಹೋಗಿ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಆದ್ನ ಅನ್ನುವಂಥ ಪಶ್ಚಾತ್ತಾಪ ಇರಬಹುದು ಅಣ್ಣಾಮಲೈ ಅವರಿಗೆ. ಸೊ ಹಂಗಾಗಿ ಈಗ ತಮಿಳುನಾಡಲ್ಲಿ ಒಂದು ಮಹತ್ವದ ರಾಜಕೀಯ ಬೆಳವಣಿಗೆ ಅಂತೂ ಕಂಡು ಬರ್ತಾ ಇದೆ. ಬಿಜೆಪಿಗೆ ಗುಡ್ ಬೈ ಹೇಳ್ತಾರೆ ಅನ್ನೋದು. ಸೊ ತಮಿಳುನಾಡಲ್ಲಿ ಹೊಸ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ಇವರದೇ ಒಂದು ನೇತೃತ್ವದಲ್ಲಿ ಹೊಸ ಪಕ್ಷದ ಮುಖಾಂತರ ಬರಬೇಕು ಅಂತ ಹೇಳಿದ್ರೆ ಹೊಸ ಪಕ್ಷ ಕಟ್ಟಿ ಬಿಜೆಪಿಗೆ ಸೆಡ್ ಹೊಡಿಬೇಕು ಅನ್ನೋದು. ಸೊ ಹಂಗಾಗಿ ಈಗ ಅಣ್ಣಾಮಲೈ ಅವರಿಗೆ ಪಕ್ಷದಲ್ಲೇ ಉಳಿಸಿಕೊಳ್ಳಲು ಬಿಜೆಪಿ ಕಡೆಯಿಂದ ಶತಪ್ರಯತ್ನ ಸರ್ಕಸ್ ಮುಂದುವರಿತಾ ಇದೆ. ಕೇಂದ್ರ ಸಚಿವ ಸ್ಥಾನದ ಆಫರ್ ಇದೆಯಂತೆ, ಅದಕ್ಕೆ ಅಣ್ಣಾಮಲೈ ಅವರು ಒಪ್ಪಿಗೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ತಮಿಳುನಾಡಲ್ಲಿ ಅಣ್ಣಾಮಲೈ ಅವರ ಹೆಸರಿತ್ತು, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ತಮಿಳುನಾಡಲ್ಲೂ ಕೂಡ ಅಣ್ಣಾಮಲೈ ಅವರ ಒಳ್ಳೆ ನೇಮ್ ಕೂಡ ಇದೆ. ಬಟ್ ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಳ್ಳಿಲ್ಲ ಬಿಜೆಪಿ ಅಂತ ಅನಿಸುತ್ತೆ. ಸಹಜವಾಗಿ ಅದರಿಂದ ಅವರು ಬೇಸರ ಆಗಿರ್ತಾರೆ. ಒಳ್ಳೆಯ ಸ್ಥಾನಮಾನವೂ ಕೂಡ ಇಲ್ಲ, ಕೊಟ್ಟಿರುವಂಥ ಸ್ಥಾನವನ್ನು ಕಿತ್ಕೊಂಡ್ರು, ಇದೆಲ್ಲ ಮನಸ್ಸಲ್ಲಿ ಇರುತ್ತೆ. ಸೊ ಹಂಗಾಗಿ ಈಗ ತಮಿಳುನಾಡಲ್ಲಿ ಹೊಸ ಅಲೆಯನ್ನು ಸೃಷ್ಟಿ ಮಾಡೋದಕ್ಕೆ ಈಗ ಅವರು ಮುಂದಾಗಿದ್ದಾರೆ.